ನಾನು ಈ ದಿನ ಲ್ಯಾಂಡ್ ಲಾರ್ಡ್ ಶೂಟಿಂಗಲ್ಲಿದ್ದೀನಿ. ಸ್ಕಿಪ್ ಮಾಡ್ತಾನೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಈ ಒಂದು ಅದ್ಭುತವಾದ ಪ್ರತಿಭೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡಿ. ಸೂಪರ್ ಮಗ, ಸಾಕತ್ ಮಗ, ವೆರಿ ನೈಸ್. ನೋಡಿ ಈ ಅದ್ಭುತವಾದ ಒಂದು ಪ್ರತಿಭೆಯನ್ನು. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಲರತಿ ಮಹಾದೇವ್ ಮಾತನಾಡ್ತಾ ಇದ್ದೀನಿ. ಈ ದಿನ ಒಂದು ಚಿಕ್ಕ ಸಂದರ್ಶನಕ್ಕೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಮಹಾದೇವ ಕಥೆಯ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ನಾನು ಈ ದಿನ ಲ್ಯಾಂಡ್ ಲಾರ್ಡ್ ಶೂಟಿಂಗ್ ಅಲ್ಲಿ ಇದ್ದೀನಿ. ನೋಡಿದಾಗ ಗುಂಪಿನಲ್ಲಿ ಆ ಹುಡುಗ ಪಾಪ ಸಹ ಕಲಾವಿದನಾಗಿ ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೋತಾ ಇದ್ದ. ಏನೋ ಇರ್ಬೋದು ಅಂತ ನಾನು ಅನ್ಕೋತಾ ಇದ್ದೆ. ಆದ್ರೆ ಇಷ್ಟೊಂದೆಲ್ಲ ಪ್ರತಿಭೆ ಇದೆಯಾ? ಈ ಹುಡುಗ ಯಾರು, ಯಾವ ಊರು? ಮಾತಾಡ್ಸ್ತಾ ಒಂದೊಂದಾಗಿ ಬನ್ನಿ. ಏನ್ ಮಗ ನಿನ್ನ ಹೆಸರು? ನಾಗೇಂದ್ರ ಅಂತನಾ? ಓಕೆ ಓಕೆ. ಯಾವ ಊರು ನಿಮ್ದು? ನಮ್ದು ಬಳ್ಳಾರಿ ಸರ್. ಸದ್ಯಕ್ಕೆ ಇಲ್ಲೇ ಕೆಂಗೇರಿ ಹತ್ರ ಬಾದುಕಟ್ಟೆ ಹತ್ರ ಉಳ್ಕೊಂಡಿದ್ದೀವಿ. ಹಿಂಗೆ ಯಾರನ್ನ ಶೂಟಿಂಗ್ ಹೇಳಿದ್ರೆ ಒಂದು ಮಾಡ್ತಾ ಇರ್ತೀನಿ ಸರ್. ಆಕ್ಚುಲಿ ನಾನು ಏನಾಗ್ಬೇಕಂತ ಇದ್ದೆ ಅಂದ್ರೆ ಒಂದ್ 5 ಜನ ನನ್ನ ಫ್ರೆಂಡ್ಸ್ ಇದ್ವಿ. ಒಂದ್ 5 ಜನದಲ್ಲಿ ಅವನು 1 ವರ್ಷಕ್ಕೆ ಫೈಟ್ ಕಾರ್ಡ್ ಸಿಗುತ್ತಾ ಅಂತ ಹೇಳ್ಬಿಟ್ಟು 1 ವರ್ಷದಿಂದ ಟ್ರೈನಿಂಗ್ ಮಾಡ್ತಾ ಇದ್ವಿ. ಆಮೇಲೆ ಅದು ಏನಾಯ್ತು, ಪ್ರಾಕ್ಟೀಸ್ ಮುಗಿದಾದ್ಮೇಲೆ ಸೆಲೆಕ್ಷನ್ ಅಂತ ಹೋದ್ವಿ. ಅಲ್ಲೇನಾಯ್ತು, ಹೈಟ್ ಪ್ರಾಬ್ಲಮ್ ಆಗಿ ಹೈಟ್ ಇಲ್ಲ ಹುಡುಗ, ಫೈಟ್ ಕಾರ್ಡ್ ಆಗಲ್ಲ ಅಂದ್ರೆ ಫೈಟಿಂಗ್ ಮಾಡೋ ಕಾರ್ಡ ನೀನ್ ಮಾಡ್ಸಕ್ ಹೋದಾಗ ಅಲ್ಲಿ ಕೊಡ್ಲಿಲ್ಲ, ಹೈಟ್ ಕಮ್ಮಿ ಇದೆ ಅಂತ ಹೇಳಿದ್ರು. ಆಮೇಲೆ ಅದು ಆಸೆ ಬಿಟ್ಕೊಂಡೆ. ಆಮೇಲೆ ಒಂದು ಆರ್ಟಿಸ್ಟ್ ಆಗಿ ಏನೋ ಮಾಡೋಣ ಅಂತ ಒಂದು ಆರ್ಟಿಸ್ಟ್ ಗೆ ಟ್ರೈ ಮಾಡ್ತಿದ್ದೀನಿ ಸರ್. ನಿರ್ದೇಶಕರ ಕಾಂಟ್ಯಾಕ್ಟ್ ಇಟ್ಕೊಂಡು ನೀವು ಈ ರೀತಿ ಪ್ರಯತ್ನ ಮಾಡ್ಬೇಕು. ಇದು ಏನಾಗುತ್ತೆ ಪಾಪ, ನಾ ಗುಂಪಲ್ಲಿ ನೀನ್ ಅಲ್ಲಿ ನಿಂತಿದ್ದ ನಾನು ನೋಡ್ದೆ. ನಿಂದು ಆ ವೇಷಭೂಷಣ ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಪಾಪ, ನಾನು ನಿಮ್ಮನ್ನು ನೋಡಿದ ತಕ್ಷಣ ನೋಡಿ ಇಷ್ಟೊಂದು ಸಹ ಕಲಾವಿದನಲ್ಲಿ ಇಷ್ಟೊಂದು ಡೆಡಿಕೇಶನ್ ಇದೆಯಾ, ಇವನ್ ಯಾರು ಅಂತ ನಿನ್ನನ್ನು ಹೆಕ್ಕಿ ಮಾತಾಡ್ಸ್ಬೇಕು ಅಂತಾನೆ ನಾನು ನಿನ್ನ ಪ್ರಯತ್ನ ಮಾಡಿದ್. ನಾನು ಇದು ಎಷ್ಟು ವರ್ಷಗಳ ಪ್ರಯತ್ನ, ಇದು ಹೆಂಗೆ ನಿನ್ಗೆ ಇದು ಪ್ರಾಕ್ಟೀಸ್ ಆಯ್ತಿದ್ಯಾ? ಯಾವ ತರ ಸರ್? ನನ್ಗೆ ಹಿಂಗೆ ಒಂದು ಡ್ಯಾನ್ಸ್ ಅದು ಇದು ಅಂತ ಮಾಡಿದೆ ಸರ್. ಅಲ್ಲಿ ಇರೋರೆಲ್ಲ ಸ್ವಲ್ಪ ಮೆಚ್ಕೊಂಡಾದ್ಮೇಲೆ ಅಲ್ಲಿ ಒಂದ್ ಸ್ವಲ್ಪ ನನಗೆ ಒಂದು ವ್ಯಾಲ್ಯೂ ಸಿಕ್ತು. ಅದಕ್ಕಿಂತ ಮುಂಚೆ ಯಾರು ವ್ಯಾಲ್ಯೂ ಕೊಡ್ತಿದ್ದಿಲ್ಲ. ಒಂದು ಮನುಷ್ಯ ಹೆಂಗಂದ್ರೆ ಒಂದು ದುಡ್ಡು ಇರಬೇಕು, ಒಂದು ಕಲೆ ಇರಬೇಕು. ಹಾಗೆ ನಮ್ಗೆ ಒಂದು ಸ್ಥಾನ ಸಿಗೋದು. ಆ ತರ ಮಾಡ್ಕೊಂಡ್ ಬಂದಾದಾಗ ಜನಗಳು ಏನಂತ ಹೇಳಿದ್ರು, ನೋಡ್ ಮಗ, ನಿನ್ ಹತ್ರ ಈ ತರ ಎಲ್ಲಾ ಕೆಲ್ಸ ಇದೆ, ಇನ್ ಎಲ್ಲ ಶೂಟಿಂಗ್ ಹತ್ರ ಅವಕಾಶ ಕೇಳ್ಕೊಂಡು ಹೋಗೋ ಅಂತ ಹೇಳ್ತಾ ಇದ್ರು. ಆ ಜನಗಳಿಕ್ಕಿದ್ದ ಆಸೆಗೆ, ಆ ಮನಸ್ಸಿಗೆ ನಾನು ಏನೋ ಒಂದು ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಈ ಲ್ಯಾಂಡ್ ಗೆ ಬಂದೆ. ನಾನು ಬಂದೆ ಆದ್ಮೇಲೆ ಎಲ್ಲಾ ಕಡೆ ಶೂಟಿಂಗ್ ಎಲ್ಲೆಲ್ಲ ನಡೀತಾ ಇತ್ತು, ಅಲ್ಲೆಲ್ಲ ಹೋಗಿ ನಿಂತ್ಕೊಂಡು ಅವನು, ಸರ್ ಅವಕಾಶ ಕೊಡಿ ಸರ್ ಅಂತ. ಯಾವ್ದ್ರಲ್ಲಿ ಮಾಡಿದೀರಾ ನೀವು? ಆರ್ಟಿಸ್ಟ್ ಆಗಿ ಮಾಡಿದೀರಾ, ವಿಡಿಯೋಲಿ ಮಾಡಿದ್ರಾ ಅಂತ ಕೇಳೋಕು ಶುರು ಆಯ್ತು. ಸರ್ ಫಸ್ಟ್ ಟೈಮ್ ಸರ್, ನಾನು ಏನು ಮಾಡಿಲ್ಲ ಸರ್, ನಾನು ಈ ತರ ಎಲ್ಲ ಮಾಡ್ತೀನಿ ಅಂತ ಹೇಳ್ದೆ. ಆಮೇಲೆ ಏನಾಯ್ತು, ಹಂಗೆಲ್ಲ ಕೊಡಕ್ ಆಗಲ್ಲ ಮಗ, ಇದಕ್ಕೆಲ್ಲ ಪ್ರಾಕ್ಟೀಸ್ ಇರಬೇಕು ಅಂತ ಹೇಳಿದ್ರು. ನೀನ್ ಏನೋ ಮಾಡಿದ್ರೆ ಒಂದ್ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಅದು ಇದು ಏನೋ ಮಾಡಿದ್ರೆ ತಗೊಂಬಂದ್ ತೋರ್ಸು, ಆಮೇಲೆ ನಿನ್ಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರು. ಆಮೇಲೆ ಇವರು ಈ ತರ ಮಾಡೋದ್ ನೋಡಿ ಒಂದು ಯೂಟ್ಯೂಬ್ ಚಾನಲ್ ಅಂತ ಸಿಕ್ತು ಸರ್. ಆಮೇಲೆ ಅವ್ರು ಏನ್ ಮಾಡಿದ್ರು, ಈ ತರ ಮಾಡ್ತಾ ಇದ್ದೇನೆ ಹುಡುಗ, ಒಂದು ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಒಂದ್ 4 ಶಾರ್ಟ್ ಮೂವಿ ಮಾಡಿದ್ರು. ಈಗ 4 ಶಾರ್ಟ್ ಫಿಲ್ಮ್ ನೀನ್ ಆಕ್ಟ್ ಮಾಡಿದ್ಯಾ? ನಾನ್ ಮಾಡಿದೀನಿ ಸರ್. ಒಂದು ಪ್ರಗತಿ ಬಿಂಬ ಅಂತ, ಒಂದು ಕನ್ನಡ ಫಿಕ್ಸ್ ಬಾಕ್ಸ್ ಅಂತ, ಒಂದ್ 4 ಮಾಡಿದ್ದೀನಿ ಸರ್. ನಿತ್ಯ ಸಾಲಕನ ಸೊತ್ತೆ ಹೊರತು ಸೋಮರಿಗಳ ಸೊತ್ತಲ್ಲ. ಹೊಡಿರಿ, ಅದೊಂದು ಡೈಲಾಗ್ ಹೊಡಿರಿ, ತಲೆಗೆಡ್ಸ್ತೀವಿ. ಗುಂಡು, ಜಾಸ್ತಿ ಮಾತಾಡಬೇಡ, ತಿಳ್ಕೊ. ಅಲ್ಲಿ ಅಂತ ಬುಲೆಟ್ ತರ ನುಗ್ಗಿ ಚಿಂದಿ ಮಾಡೋ ವ್ಯಕ್ತಿ ಅಂತ ಯಾರಂತ ತಿಳ್ಕೊ, ಅವನೇ ಕಣೋ ನಾಗೇಂದ್ರ. ನೋಡ್ದ ಬಿಟ್ಟ. ಈಗ ನಾ ಸ್ಪಾಟ್ ಅಲ್ಲಿ ಕೇಳಿದೆ ನಿನ್ಗೆ, ಮಗ ನಿನ್ ಜರ್ನಿ ಎಲ್ಲ ಒಳ್ಳೇದಾಗ್ಲಿ. ಒಂದು ಚಿಕ್ಕ ಸಂದರ್ಶನಕ್ಕೆ ಈಗ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ನನ್ ಕಡೆಯಿಂದ ಏನ್ ಸಹಾಯ ಆಗ್ಬೇಕು, ನಾನು ಖಂಡಿತ ನಾನು ಆಕ್ಟಿಂಗ್ ಇದ್ದಾಗ ಏನಾರು ಇದ್ದಾಗ ನೀನ್ ಕಲಾವಿದನಾಗಿ ಅದು ಸಹಾಯ ಮಾಡ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು.